ಎಲ್ಲರಿಗೂ ನಮಸ್ಕಾರ. ನಮ್ಮ 45 ಫಿಲಮ್ ಆಗಿ ಇನ್ನೂ 24 ಅವರ್ ಇಲ್ಲ, ಆವಾಗಲೇ ಪೈರಸಿ ಮಾಡ್ತಾಯಿದ್ದಾರೆ. ನಾವು ಈ ಪೈರಸಿ ಮಾಡೋರಿಗೆ ನಾವೊಂದು ಕೋರ್ಟಿಂದ ಒಂದು ಆರ್ಡ್ರ್ ತಂದಿದ್ದೀವಿ. ಮತ್ತೆ ಏನಾದರೂ ನೀವು ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಏನು ಬೇಕೋ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ದಯವಿಟ್ಟು ಒಂದು ಎಚ್ಚರಿಕೆ ಅಂದ್ಕೊಳ್ಳಿ. ಒಂಥರ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ. ಏನು ಬೇಕೋ ತಿಳ್ಕೊಳ್ಳಿ. ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗೆದಿದ್ದೀವಿ, ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಬರುವಂಥ ಪಿಕ್ಚರ್ ತೆಗೆದಿದ್ದೀವಿ. ಆಮೇಲೆ ನಮ್ಮ ಪಿಕ್ಚರಲ್ಲೇ ಇದೆ, ನೀವು ಕರ್ಮ ಮಾಡಿದ್ರೆ ಏನಾಗುತ್ತೆ, ಪಾಪ ಮಾಡಿದ್ರೆ ಕರ್ಮ ಸುತ್ತಕೊಳ್ಳುತ್ತೆ, ಮತ್ತು ಕರ್ಮ ಮಾಡಿದ್ರೆ ಮತ್ತೆ ಪುಣ್ಯ ಬರುತ್ತೆ, ಪುಣ್ಯ ಮಾಡಿದ್ರೆ ಮತ್ತೆ ಪುಣ್ಯ ಸೇರಿಕೊಳ್ಳುತ್ತೆ. ದಯವಿಟ್ಟು ಹೇಳ್ತೀನಿ, ಪಾಪ ಪುಣ್ಯ ಕರ್ಮ ಏನಿದ್ರು ನಮ್ಮ ಪಿಕ್ಚರಲ್ಲಿದೆ, ಅದು ನೋಡಿ ನೀವು ದಯವಿಟ್ಟು. ಇದು ಸಮಾಜಕ್ಕೆ ಒಳ್ಳೆ ಸಂದೇಶ, ಮಕ್ಳಿಗೆ ಒಳ್ಳೆ ಸಂದೇಶ, ದೊಡ್ಡವ್ರಿಗೆ ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೀವಿ. ಅದರಿಂದ ದಯವಿಟ್ಟು ಪೈರಸಿ ಆಗಲಿ ನೆಗೆಟಿವ್ ಆಗಲಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ತುಂಬ 3 ವರ್ಷದಿಂದ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದೀವಿ. ನನಗೆ 3-4 ಲಿಂಕ್ ಬಂತು. ಆ ಲಿಂಕ್ ನೋಡಿ ನನಗೆ ತುಂಬ ಬೇಜಾರಾಯಿತು. ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು. ದಯವಿಟ್ಟು ಪೈರಸಿ ಮಾಡಬೇಡಿ. ಯಾಕಂದರೆ ದೊಡ್ಡ ಬಡ್ಜೆಟ್ಗಳು ನೀವು ಪೈರಸಿ ಮಾಡಿದ್ರೆ ಮತ್ತೆ ನೋಡಿ, ನಮಗೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ. ಇವತ್ತು ಫುಲ್ ಹೌಸ್ಫುಲ್ಲು. ನೀವು ಪೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಮತ್ತೆ ಒಂಥರ ಇದಾಗತ್ತೆ. ಯಾಕಂದರೆ ಪಬ್ಲಿಕ್ಕು ಥಿಯೇಟ್ರಿಗೆ ಬರೋಲ್ಲ. ಅದರಿಂದ ಪೈರಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ. ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮ್ಗೆ, ಯಾಕಂದರೆ ಫಸ್ಟ್ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಮತ್ತೆ ಅದಾದರೆ ನಾವು ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಷ್ಟೇ. ಕೋರ್ಟ್ ಆರ್ಡರ್ ತಂದಿದ್ದೀವಿ. ಪೈರಸಿ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ತಂದಿದ್ದೀವಿ. ಬೆಳಗ್ಗೆಯಿಂದ ನನಗೆ 3-4 ಬಂದಿದೆ ಮೇಡಮ್, ನಾವು ಡಿಲೀಟ್ ಮಾಡಿದ್ವಿ. ನನಗೆ ಕಳಿಸಿದ್ದಾರೆ ಹೆಚ್ಚು ಬೆಳಗ್ಗೆ. ನನಗೆ ಒಂದು 3-4 ಕಳಿಸಿದ್ರು. 3-4 ನಾನೇ ಡಿಲೀಟ್ ಮಾಡಿದ್ದೀನಿ. ಬೆಳಗ್ಗೆ ಡಿಲೀಟ್ ಮಾಡಿಸಿದ್ದೀವಿ. ಅದಂತ ಹೆಚ್ಚು ಕಮ್ಮಿ ಸುಮಾರು ಬಂದಿದೆ. ಸುಮ್ಮನೆ ಅನ್ನೆಸೆಸರಿ ನೆಗೆಟಿವ್ ಮಾಡೋದು. ಒಂದು ಪಿಕ್ಚರ್ ನೋಡಲಿ, ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಆಮೇಲೆ ದೇವ್ರು ಬಿಟ್ಟಿದ್ದು, ಅದನ್ನು ಯಾರು ಏನೋ ಮಾಡೋದು. ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಯಾಕಂದರೆ ಒಳ್ಳೆ ಕಂಟೆಂಟು ಸರ್. ನಿನ್ನೆ ಫುಲ್ ಎಲ್ಲ ಶೋ ಹೌಸ್ಫುಲ್ಲು ಸರ್. ಎಲ್ಲ ಒಳ್ಳೆ ಇದಿದೆ ಸರ್ ನಮ್ಮ ಪಿಕ್ಚರಿಗೆ. ಎಲ್ಲರೂ ಪಾಪ ಲೇಡೀಸ್ ನೋಡಿದವ್ರಂತೆ ಈ ಥರ ಫ್ರೆಶ್ಶಾಗಿ ಕಂಟೆಂಟ್ ತೊಗೊಂಡಿದ್ದೀರಾ, ಇದೊಂದು ಸಮಾಜಕ್ಕೆ ಒಳ್ಳೆ ಸಂದೇಶ ನೀವು ತೊಗೊಂಡಿರೋದು. ಎಲ್ಲರೂ ಫೋನ್ ಮಾಡ್ತಾಯಿದ್ದಾರೆ, ಏನು ಈ ಥರ ಕಂಟೆಂಟ್ ತೊಗೊಂಡಿರೋ, ಯಾರೂ ತೊಗೊಳ್ಳಿಲ್ಲ. ಒಂದು ಗರುಡ ಪುರಾಣದ್ದು ಈ ಥರ ನೀವು ತೋರಿಸಿದ್ದೀರಾ. ಒಂಥರ ಈ ಕಾಲಕ್ಕೆ ತಕ್ಕಂತೆ ನೀವು ಆ ಗರುಡ ಪುರಾಣ ತಗೊಬಂದು ಜನಗಳಿಗೆ ಯಾವ ಥರ ತಲುಪಿಸ್ಬೇಕು ಅಂತ ತಲುಪಿಸಿದ್ದೀರಾ ಅಂತ ಎಲ್ಲರೂ ಖುಷಿ ಬೀಳ್ತಾ ಇದ್ದಾರೆ. ನಾನು ಎಲ್ಲ ಹೆಚ್ಚು ಕಮ್ಮಿ ಮೊನ್ನೆಯಿಂದ 3 ದಿನದಿಂದ ಬರೀ ಫೋನೇ ನನಗೆ. ಪ್ರೀಮಿಯರ್ ಶೋಯಿಂದ ಒಳ್ಳೆ ಫೋನ್ ಬರ್ತಾಯಿದೆ, ತುಂಬ ಒಳ್ಳೆ ಪಿಕ್ಚರ್ ತೆಗೆದಿದ್ದೀರ ಅಂತ ನೋಡಿ ನನಗೆ ಎಲ್ಲ ಶೋ ಹೌಸ್ಫುಲ್ಲು. ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿದ್ರು, ಸರ್ 2 ಟಿಕೆಟ್ ಕೊಡಿಸಿ, 3 ಟಿಕೆಟ್ ಕೊಡಿಸಿ ಅಂತ. ಇವತ್ತು ಒಳ್ಳೆ ಹೌಸ್ಫುಲ್ ಆಗ್ತಾಯಿದೆ. ನನಗೆ ತುಂಬ ಬೇಜಾರಾಯಿತು ಬೆಳಗ್ಗೆ. ಏನಪ್ಪ ನಾವು 3 ವರ್ಷದಿಂದ ಇಷ್ಟು ಕಷ್ಟಪಟ್ಟು ಪಿಕ್ಚರ್ ತೆಗಿತಾ ಇದ್ದೀವಿ, ಅಷ್ಟೇ ನೀವು ಅಷ್ಟೊತ್ತಿಗೆ ಪೈರಸಿ ಮಾಡಿಬಿಟ್ರೆ ಇನ್ನು ಏನು ಪಿಕ್ಚರ್ ತೆಗೆಯೋದು ಅಂತೇಳಿ ನಮಗೆ ಬೇಜಾರಾಗೋಯಿತು. ಅದರಿಂದ ನಾನು ಬಂದು ನಿಮಗೆ ಪಾಪ ನಿಮ್ಮ ಮೀಡಿಯಾದವ್ರು ನಾನು ಕರೆಸಿದ್ದೇ ಹೊರತು ನನಗೆ ಬೇರೆ ಉದ್ದೇಶ ಏನಿಲ್ಲ. ನಾನು 3 ವರ್ಷ ಕಷ್ಟಪಟ್ಟಿದ್ದು. ಬೆಳಗ್ಗೆ ಒಂದು ಪಿಕ್ಚರೇ ನನ್ನ ಮೊಬೈಲಲ್ಲಿ ಬಂದುಬಿಟ್ರೆ ಯಾವ ರೀತಿ ಹೇಳಿ, ನಮಗೆ ಎಷ್ಟು ಬೇಜಾರಾಗತ್ತೆ. ನಾವು ಒಂದು 3 ವರ್ಷದಿಂದ ಏನಕ್ಕೆ ನಾವು ಪಿಕ್ಚರ್ ತೆಗಿತೀವಿ, ಒಂದು ಒಳ್ಳೆಯ ಸಂದೇಶ ಎಲ್ಲರಿಗೂ ಮನೆ ತಲುಪಬೇಕು ಅಂತ. ನಾನು ಹೆಚ್ಚು ಕಮ್ಮಿ 3 ವರ್ಷ ಯಾವ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತಾ ಇದ್ವಿ. ಯಾರೂ ಮಾಡದೇ ಇರೋ ಸಬ್ಜೆಕ್ಟ್ ನಾವು ಮಾಡಿದ್ದೀವಿ. ಒಂದು ಗರುಡ ಪುರಾಣ ಇದುವರೆಗೂ ಯಾರೂ ಈ ಥರ ಡೀಟೇಲಾಗಿ ಯಾರೂ ಹೇಳಲಿಲ್ಲ. ನಾವೊಂದು ಆ ಸಬ್ಜೆಕ್ಟ್ ಗರುಡ ಪುರಾಣ ಆ ಸಬ್ಜೆಕ್ಟ್ ತೊಗೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ, ಅದನ್ನು ಓದೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸಂದೇಶ ಕೊಡಬೇಕಂತ ಆ ಗರುಡ ಪುರಾಣ ಕಷ್ಟ ಆಗಲಿ ಅಂತ ಬಿಟ್ಟು ಒಂದು ಗರುಡ ಪುರಾಣ ಸಬ್ಜೆಕ್ಟು ನಾವು ತಗೊಂಡು ಇಟ್ಲವರೆಗೂ ತಗೊಬಂದು ನಿಲ್ಲಿಸಿದ್ದೀವಿ. ಜನಗಳೆಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾಯಿದ್ದಾರೆ. ಅಷ್ಟರಲ್ಲಿ ಈ ಥರ ಪೈರಸಿ ಮಾಡಿದ್ರೆ ಈ ಥರ ಬೇಜಾರಾಯಿತು. ನಾವು ಕೋರ್ಟ್ ಆರ್ಡ್ರು ತೊಗೊಬಂದಿದ್ದೀವಿ. ಯಾಕೆಂದರೆ ನಾನು ಫಸ್ಟ್ ಯಾಕೆಂತ ಹೇಳಿದ್ರೆ ನೋಡಿ ತೋರಿಸ್ತಾ ಇದ್ದೀವಿ ನಾವು ಕೋರ್ಟ್ ಆರ್ಡ್ರು ನೆಗೆಟಿವ್ ಮಾಡೋರಿಗೆ, ಈ ಪೈರಸಿ ಮಾಡೋರಿಗೆ. ಮತ್ತು ಅವರೇ ಕಾನೂನು ಹೋರಾಟ ಅವರೇ ಮಾಡ್ಕೋಬೇಕಾಗತ್ತೆ. ನಾವು ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ತಗೋತೀವಿ. ನೆಕ್ಸ್ಟ್ ಆದರೆ ನಾವು ದೂರು ಕೊಡಬೇಕು ಅಂತಿದ್ದೀವಿ ಸರ್. ಇಲ್ಲ ನಾವು ಹೋಮ್ ಮಿನಿಸ್ಟರ್ ಹತ್ರನೇ ಹೋಗ್ತೀವಿ. ನಾವು ಸೈಬರ್ ಕ್ರೈಮಿಗೆ ಹೋಗ್ಬಿಟ್ಟು ನಾವು ದೂರು ಕೊಡೋಣ ಅಂದ್ಕೊಂಡಿದ್ದೀವಿ ಸರ್. ರಮೇಶ್ ಸರ್, ತುಂಬ ವರ್ಷಗಳಿಂದ ಒಂದು ಗುಮಾನಿ ಎಲ್ಲರೂ ಮಾತಾಡ್ತಾರೆ ಒಳಗಡೆ, ಈ ಪೈರಸಿಯಲ್ಲಿ ಕೆಲವು ಥಿಯೇಟರ್ಗಳು ಶಾಮೀಲಾಗಿರುತ್ತೆ ಅಂತ. ಇದಕ್ಕೇನಾದ್ರು ಕಮೆಂಟ್ ಮಾಡ್ತೀರಾ ಸರ್? ಅದಷ್ಟು ನನಗೆ ಗೊತ್ತಿಲ್ಲ ಸರ್ ಅಂತ. ನಾನು ಪಿಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನನ್ನ ಇದ್ರ ಬಗ್ಗೆ ಈ ಥಿಯೇಟ್ರು ಗೀಟ್ರು ನನಗೆ ಗೊತ್ತಿಲ್ಲ ಸರ್.
ನಾನು ಅಲ್ಲಿವರೆಗೂ ಹೋಗಿಲ್ಲ ಸರ್. ನನಗೆ ಏನು ಅಂದರೆ ಒಂದು ಒಳ್ಳೆ ಪಿಕ್ಚರ್ ತೆಗಿಬೇಕು ಅನ್ನೋ ಉದ್ದೇಶ ನಾವು ಪಿಕ್ಚರ್ ತೆಗೆದಿದ್ದೀವಿ ಸರ್. ನಾವು ನಂಬ್ತಿರೋ ಇದುವರೆಗೂ ನಾನು ಗಾಂಧಿನಗರದಲ್ಲಿ ಹೋಗಿ ಇಷ್ಟುವರೆಗೂ ನಾನು ಕೂತ್ಕೊಂಡಿಲ್ಲ ಸರ್. ಗಾಂಧಿನಗರದಲ್ಲಿ ನಾನು ಚೇರಾಗಿ ಕೂತ್ಕೊಂಡಿಲ್ಲ ಸರ್. ಒಂದು ಥಿಯೇಟ್ರ್ ಹತ್ರನೂ ಹೋಗಿಲ್ಲ ಸರ್. ಒಳ್ಳೆ ಪಿಕ್ಚರ್ ತೆಗಿಬೇಕು, ನಾವು ಕೊಡಬೇಕು ಅನ್ನೋ ಆ ಉದ್ದೇಶದಲ್ಲೇ ನಾವು ಪಿಕ್ಚರ್ ತೆಗಿತಾ ಇರೋದು ಸರ್. ನನಗೆ ಅದು ಥಿಯೇಟ್ರಲ್ಲಿ ಶಾಮೀಲಾಗಿದ್ದಾರೆ ಯಾರು ನನಗೆ ಗೊತ್ತಿಲ್ಲ ಸರ್. ಸುಮ್ಮನೆ ಗೊತ್ತಿಲ್ಲದಿರ ನಾವೇನೋ ಮಾತಾಡಬಾರ್ದು ಸರ್. ಸರ್ ಈಗ ಕಲೆಕ್ಷನ್ ಏನು ಆಗ್ತಿದೆ ಆಗಿದೆ ಸರ್ ಕಲೆಕ್ಷನ್ ಸೂಪರ್ ಖುಷಿ ಇದೆ ಸರ್. ನಾನು ಹೇಳಿಲ್ವಾ ಸಿನಿಮಾ ಮಾಡಿದ್ದಕ್ಕೆ ಖುಷಿ ಇದೆ ಅಂತ ಸರ್, ತುಂಬ ಖುಷಿ, 100% ನಾನು ಖುಷಿ ಇದೆ ಅಂತ. ನಾನು ಸೇಫ್ ಆಗ್ತೀನಿ ಸರ್. ಸೇಫ್ ನಾನು ನೋಡಿ ಸರ್, ಇವಾಗ ನಾನು ಸೇಫ್ ಆಗ್ತೀನಿ, ಸೇಫ್ ಆಗಲ್ಲ ನಾನು ಹೇಳ್ತಾ ಇಲ್ಲ. ಒಂದು ಒಳ್ಳೆ ಕಂಟೆಂಟ್ ನೋಡಿ, ನಿನ್ನೆ ಫುಲ್ ಒಂದು ಶೋನು ಇಲ್ಲ ಸರ್, ಫುಲ್ ಹೌಸ್ಫುಲ್ಲು. ಇವತ್ತು ಫುಲ್ ಹೌಸ್ಫುಲ್ಲು. ನೀವು ಬುಕ್ ಮೈ ಶೋದಲ್ಲಿ ತಗೊಳ್ಳಿ, ಫುಲ್ ಹೌಸ್ಫುಲ್ಲು. ಹಿಂಗೆ ಇರಬೇಕಾದ್ರೆ ಈ ಥರ ನಿಮ್ಗೊಂದು 3-4 ಲಿಂಕು 5-6 ಲಿಂಕು ನಿಮ್ಮ ಮೊಬೈಲ್ಗೆ ಬಂದು ನನ್ನ ಪಿಕ್ಚರೇ ನನ್ನ ಮೊಬೈಲಿಗೆ ಬಂದುಬಿಟ್ರೆ ನಮ್ಗೆ ಹೆಂಗಿರುತ್ತೆ? ಬೇಜಾರಾಗತ್ತಲ್ವಾ? ನಮ್ಮದು ಕಲೆಕ್ಷನ್ ಸೂಪರ್ ಆಗಿದೆ, ಪಿಕ್ಚರ್ ಸಬ್ಜೆಕ್ಟ್ ಚೆನ್ನಾಗಿದೆ, ಎಲ್ಲ ಲೇಡೀಸ್ ಎಲ್ಲರೂ ಫ್ಯಾಮಿಲಿ ಒಪ್ಕೋತಾ ಇದ್ದಾರೆ, ತುಂಬ ಒಳ್ಳೆ ಕಂಟೆಂಟ್ ತೆಗೆದಿದ್ದೀರಾ ಅಂತ. ಅಷ್ಟರಲ್ಲೇ ನೀವು ಪೈರಸಿ ಮಾಡಿಬಿಟ್ರೆ ಹೆಂಗೆ ಮನಸ್ಸು ಬರುತ್ತೆ ಸರ್? 3 ವರ್ಷದಿಂದ ಇದ್ದು ಈ ಥರ ಪೈರಸಿ ಮಾಡಿಬಿಟ್ರೆ ಹೆಂಗೆ ಮನಸ್ಸು ಬರುತ್ತೆ? ಒಂದು ಪಿಕ್ಚರ್ ಮೇಲೆ ಯಾಕೆ ಆ ಥರ ಮಾಡಬೇಕು? ತಪ್ಪಲ್ವಾ? ಪಾಪ ಪುಣ್ಯ ಅಂತಲೇ ತೋರಿಸಿರೋದು ನಾವು. ಈ ಥರ ಮಾಡಿದ್ರೆ ದೇವರೇ ನೋಡ್ಕೋತಾರೆ ಅಂತ. 1ನೇ ತಾರೀಕು ರಿಲೀಸ್ ಇದೆ, ನಾಳೆ ಹೈದ್ರಾಬಾದಲ್ಲಿ ಪ್ರೆಸ್ ಮೀಟ್ ಇದೆ, ಅಲ್ಲಿಂದ ಹೋಗ್ಬಿಟ್ಟು ಬಾಂಬೆಗೆ ಹೋಗ್ತೀವಿ. ಮೊನ್ನೆ ತಮಿಳ್ನಾಡು ಮಾಡಿದ್ವಿ, ಕೇರಳ ಮಾಡಿದ್ವಿ, ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಬ್ಯಾನರ್ಗಳೇ ನಮ್ಮ ರಿಲೀಸ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಹೇಳಿ? ಇನ್ನು ಆ ಕಡೆ ಎಲ್ಲ ರಿಲೀಸ್ ಮಾಡಬೇಕಲ್ಲ ನಾವು. ಅಲ್ಲ, ಜನವರಿ 1 ಮೇಡಮ್. ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ. ಬೇರೆ ಲ್ಯಾಂಗ್ವೇಜ್ ಕನ್ನಡ ಬಿಟ್ಟು ಕನ್ನಡ ಬಿಟ್ಟು ಎಲ್ಲ ಲ್ಯಾಂಗ್ವೇಜು ಆಲ್ರೆಡಿ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ನಾವು ಅನೌನ್ಸ್ ಮಾಡಿದ್ದೀವಲ್ಲ. ಅಲ್ಲೆಲ್ಲಿ ಪಾಪ ಅವರು ಪಿಕ್ಚರ್ ನೋಡಿಬಿಟ್ಟು ಎಷ್ಟು ಖುಷಿ ಬಿಟ್ಟರು ಗೊತ್ತಾ? ಈ ಥರ ಕಂಟೆಂಟ್ ಯಾರೂ ಮಾಡಲ್ಲ, ನೀವು ಆ ಗರುಡ ಪುರಾಣದ ಹಿಂಗೆ ತೊಗೊಂಡ್ರಿ ಅಂತಲೂ ಹೇಳ್ತಾರೆ. ಸರ್, ಈಗ ಪೈರಸಿ ಆಗಿರೋದ್ರಿಂದ ಸೊ ಅಲ್ಲಿಯ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಸಿನಿಮಾ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ? ಇನ್ನೂ ಮಾಡಿಲ್ಲ ಮೇಡಮ್. ನಾನು ಬೆಳಗ್ಗೆ ಅಲ್ವಾ ಬಂದಿದ್ದು. ಇನ್ನು ಗೊತ್ತಾದರೆ ಮಾಡೇ ಮಾಡ್ತಾರಲ್ಲ ಮೇಡಮ್. ಅದು ಎಲ್ಲರೂ ಮಾಡೋದಲ್ವಾ, ಸಹಜ ಅಲ್ವಾ ಅದು. ಈಗ ಪೈರಸಿ ಮಾಡೋರಿಗೆ ಒಂದು ವಾರ್ನ್ ಮಾಡ್ತಾ ಇದ್ದೀರಾ, ಮತ್ತೆ ತಿದ್ದುಕೊಳ್ಳಿ, ಮಾಡಿರೋ ತಪ್ಪನ್ನು ಯಾರು ಮಾಡಬೇಡಿ ಅಂತೇಳಿ. ಹೌದೌದು, ಫಸ್ಟ್ ವಾರ್ನ್ ಮಾಡ್ತಾ ಇದ್ದೀವಿ ಸರ್ ನಾವು. ಆಮೇಲೆ ಮತ್ತೆ ಮಾಡಿದ್ರೆ ನಾವು ಕಾನೂನು ಕ್ರಮ ತಗೋತೀವಿ ಸರ್. ಈ ಆಂಟಿ ಪೈರಸಿಯಲ್ಲಿ ಏನಾದ್ರು ಟೆಕ್ನಿಕಲ್ ಸೊಲ್ಯೂಷನ್ ಹೇಳುತ್ತಾ ಸರ್ ನೀವು ಅಪ್ರೋಚ್ ಆದಾಗ? ಸರ್ ನನಗೆ ಏನೂ ಗೊತ್ತಿಲ್ಲ ಸರ್. ನೋಡಿ, ಬೆಳಗ್ಗೆಯಿಂದ ಮೊಬೈಲಲ್ಲಿ ನನಗೆ ಮುಂದೆ ಬಂದಾಗೆ ನಾನು ಕರೆಸಿದ್ದು ಸರ್. ನನಗೆ ಈ ಟೆಕ್ನಿಕಲ್ ಎಲ್ಲ ಗೊತ್ತಿಲ್ಲ ಸರ್. ನನ್ನ ಪದ ಹೇಳಿ ನಾನು ಟೆಕ್ನಿಕಲ್ ಗೊತ್ತಿಲ್ಲ. ನನ್ನ ಪಿಕ್ಚರ್ ನನ್ನ ಮೊಬೈಲ್ಗೆ ಆ ಲಿಂಕ್ ಓದ್ತಿದ್ರೆ ಬಂತಲ್ವಾ, ತುಂಬ ಬೇಜಾರಾಯಿತು. ಇನ್ನೂ 2 ದಿವಸ ಆಗಿಲ್ಲ ಪಿಕ್ಚರ್ ರಿಲೀಸ್ ಆಗಿ. ಒಳ್ಳೆ ಕಲೆಕ್ಷನ್ ಇದೆ, ಯಾಕೆ ಈ ಥರ ಮಾಡ್ತಾರೆ? ಹೆಂಗೆ ಮನಸ್ಸು ಬರುತ್ತೆ ಸರ್ ಒಂದು ಅಂತ? ನಾವು 3 ವರ್ಷದಿಂದ ಕಷ್ಟಪಟ್ಟಿರ್ತೀವಲ್ಲ, ನಾವು ಅಷ್ಟು ದೊಡ್ಡ ಬಡ್ಜೆಟ್ ಹಾಕಿರ್ತೀವಲ್ಲ, ಯಾಕೆ ಹಂಗೆ ಮಾಡ್ತಾರೆ ಅಂತ ನಾನು ಹೇಳೋದು. ಇನ್ನು ಬೇರೆ ಏನೇನೋ ಇದೆ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ